ಪುಲ್ಲಪ್ ಮಾಡೋಕ್ಕೆ ಒಂದು ಜಾಗನೂ ಇಲ್ಲ. ಅದು ಎಲ್ಲ ಇಲ್ಲಿ ಹೆಂಗೆ ಅಂದರೆ ನಮ್ಮ ಇಂಡ್ಯಾದಲ್ಲಿ ವಯಸ್ಸಾದವ್ರಿಗೆ ಎಲ್ಲ ಥರ ಜಾಗಗಳಿದೆ ಎಕ್ಸಸೈಸ್ ಮಾಡೋದಕ್ಕೆ. ಹಿಂಗೆ ತಿರುಗಿಸೋದು, ಹಿಂಗೆ ಎಳೆಯೋದು, ಕಾಲು ಹಿಂಗೆ ಮಾಡೋದು, ಅದಕ್ಕೆಲ್ಲ ಜಾಗ ಇದೆ. ಬಟ್ ಯಂಗ್ಸ್ಟರ್ಸ್ಗೆ ಪುಲ್ಲಪ್ ಮಾಡೋಕ್ಕೆ ಜಸ್ಟ್ ಬಾರ್ಗಳಿಲ್ಲ. ಇವೆಲ್ಲ ನೋಡಿ ಯೂಸ್ಲೆಸ್. ಇವೆಲ್ಲ ಸಿ ದೀಸ್ ಆಲ್ ಯೂಸ್ಲೆಸ್, ವೇಸ್ಟು. ಮಕ್ಕಳು ಆಟಾಡ್ತಾರೆ ಒಂದು 5 ಮಿನಿಟ್ಸ್ ಅಷ್ಟೇ, ಅದಾದಮೇಲೆ ನಥಿಂಗ್. ಯಾರಿಗೋಸ್ಕರ ಮಾಡಿದ್ದಾರೆ ನೋಡಿ ಇದೆಲ್ಲ? ಇದು ಜೋಕಾಲಿದು ಅನ್ಸುತ್ತೆ ಐ ಥಿಂಕ್. ಇವೆಲ್ಲ ಯಾರಿಗೋಸ್ಕರ ಮಾಡಿದ್ದಾರೆ? ಏನು ಯೂಸ್ ಆಗುತ್ತೆ? ಯಂಗ್ಸ್ಟರ್ಸಿಗೆ ಹೆಲ್ತ್ ಮೇಯ್ನು. ಎಲ್ರಿಗೂ ಆಗಲಿ, ಮಕ್ಕಳೇ ಆಗಲಿ, ಮಕ್ಕಳಿಗೆ ನೀವು ಪುಲ್-ಅಪ್ಸ್ ಮಾಡಿ ಕಲಿತಾರೆ ನೋಡಿ. ಅಲ್ಲೇನೇನೋ ಮಾಡಿದ್ದಾರೆ, ವೇಸ್ಟ್ ಇವೆಲ್ಲ. ವಾವ್, ಅಮೇಝಿಂಗ್ ಪ್ಲೇಸ್ ಗುರು. ಈ ಜಾಗದಲ್ಲೂ ಈ ಥರ ಇದೆಯಾ? ಜಸ್ಟ್ ಲುಕ್ ಅಟ್ ದಿಸ್. ವಿ ಮ್ಯಾನ್, ಸರ್ಕಲಲ್ಲೇ ಇದೆ. ಹೆಂಗೆ ಸರ್ಕಲ್ ಆಗಿದೆ ನೋಡಿ. ಜಸ್ಟ್ ಲುಕ್ ಅಟ್ ದ ಸರೌಂಡಿಂಗ್, ಫುಲ್ ಆಫ್ ಟ್ರೀಸ್. ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ಇಲ್ಲಿ ಕ್ರಿಕೆಟ್ ಆಡ್ತಾರೆ. ಹೆಂಗೆ ನಮ್ಮ ಮೈಕ್ಳು ಸರ್ಫೇಸ್ ಯಾವುದೇ ಇರಲಿ, ಹೆಂಗೆ ಇರಲಿ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು. ಈ ಥರ ಡಿಪ್ಸು ಮಾಡಿ ಒಂದು 3 ಸೆಟ್ಸ್, ಮಿನಿಮಮ್ ಆಫ್ 10 to 15 ರೆಪಿಟೇಷನ್ಸ್. ಇಟ್ ವಿಲ್ ಬ್ಲೋ ಅಪ್ ಯುವರ್ ಮಸಲ್ಸ್. ಈ ಥರ ಜಾಗಗಳು ಹುಡ್ಕೋದು ತುಂಬ ಕಷ್ಟ ಪ್ರಾಕ್ಟೀಸ್ಗೆ. ಇವಾಗ ಇನ್ನೊಂದು ಎಕ್ಸಸೈಸ್ ತೋರಿಸ್ತೀನಿ. ದಿಸ್ ಈಸ್ ಮೈ ಒನ್ ಆಫ್ ದ ಫೇವ್ರೆಟ್ಸ್ ಎಕ್ಸಸೈಸ್. ಕ್ಲೈಂಬ್ ಅಪ್. ಈ ವಜಿ ತಡೆಯುತ್ತೋ ಇಲ್ಲ ಗೊತ್ತಿಲ್ಲ ಗುರು, ಬಟ್ ಹತ್ತೋಣ ಐ ಥಿಂಕ್ ವಜಿ ತಡೆಯುತ್ತೆ. ಒಂದು ವೇಳೆ ಬಿದ್ದರೆ ಬೇರೆಗೆ ಶಿಫ್ಟ್ ಆಗೋಣ. ಓಕೆ, ಸೊ ಇದು ನಿಮಗೆ ಆ್ಯಂಗಲ್ ಕ್ಯಾಪ್ಚರ್ ಮಾಡಬೇಕು. ಎಸ್, ಆ್ಯಂಗಲ್ ಕ್ಯಾಪ್ಚರಿಂಗೆ ಅಕಾರ್ಡಿಂಗ್ ಟು ಮೀ. ಸ್ವಿಂಗ್ ಆಗಬಾರ್ದು ಅಷ್ಟೇ, ತುಂಬ ಸ್ಟೀಡಿಯಾಗಿರಬೇಕು. ಓಕೆ, ಲೆಟ್ಸ್ ಡೂ ಇಟ್. ಅಯ್ಯೋ, ಬೌನ್ಸ್ ಆಗುತ್ತೆ ಗುರು. ಏನಿದೆ ರೆಂಬೆ, ಬೌನ್ಸ್ ಆಗುತ್ತೆ. ಓಕೆ, ವಿಲ್ ಟ್ರೈ ಒನ್ ಮೋರ್. ಹೋಗ್ಬಿಡ್ಬೋದು ಆರಾಮಾಗಿ. ನಿಜ ಕೆಳಗೆ ಬರೋವಾಗ ಬೌನ್ಸಾಗಿ ಏನಾದರೂ ಆದರೆ ಕಷ್ಟ. ಹೌಲ್ಲ, ಇನ್ನೊಂದು ಸರಿ ಮಾಡೋಣ. ಬಿದ್ದರೆ ಕಲ್ಲಿಗೆ ಎತ್ಬಿಡ್ಬಾರ್ದು ಅಷ್ಟೇ. ಸಾರಿ, ಕಲ್ಲಿಂದ ನನಗೆ ಎತ್ಬಿಡ್ಬಾರ್ದು. ಓಕೆ, ಬಿಡೋದು ಬೇಡ, ಹೊಡಿಸೆ. ವಿಲ್ ಗೋ ವಾಟ್ ಎವರ್ ಇಟ್, ಬೌನ್ಸ್ ಆರ್ ವಾಟ್. ಬಿದ್ದರೂ ಓಕೆ, ಕಾಲ ಮೇಲೆ ನಿಂತರೂ ಓಕೆ, ಮಾಡಲೇಬೇಕು. ವಿಲ್ ಡೂ ಇಟ್. ಯಾರಾದ್ರು ನೋಡ್ತಿದ್ದಾರಾ? ನೋಡಿ, ಯಾರಾದ್ರು ಮೋಟಿವೇಶನ್ ತೊಗೊಳ್ಳೋರಿದ್ದಾರಾ? ಫೈನ್, ಲೆಟ್ಸ್ ಗೋ. ಉಪ್ಸ್, ಯಾ, ಆಲ್ ಗುಡ್. ನನಗೆ ಭಯ ಏನು ಗೊತ್ತಾಗ್ರು, ಬರೋವಾಗಿದೆಯಲ್ಲ ಹೆವಿ ಬೋನ್ಸ್ ಅದು. ಆಮೇಲೆ ಇನ್ನೊಂದೇನೆಂದರೆ ಇದು ತುಂಬ ಶಾರ್ಪಾಗಿರೋ ಕಡ್ಡಿಗಳು ತುಂಬ ಡೀಪಾಗಿ ಪೆನೆಟ್ರೇಟ್ ಆಗುತ್ತೆ. ಐ ಮೀನ್
ಡೀಪಾಗಿ ಅದು ಚುಚ್ಚೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ ರೈಟ್. ಐ ಹೋಪ್ ಇದು ನಾನು ಅದಕ್ಕೆ ಗ್ಲೌಸಸ್ ಹಾಕ್ಕೊಂಬಂದಿರೋದು ಇವತ್ತು. ಲುಕ್ ಎಟ್ ದಿಸ್. ಇವತ್ತಿನ ವರ್ಕೌಟ್ ಮುಗಿಸೋಣ ಅಥವಾ ಆಗಬೇಕಾಗಿರೋ ಎಕ್ಸಸೈಸಸ್ಸು ಆಲ್ಮೋಸ್ಟ್ ಆಗಿದೆ. ಬಾಯ್ ಬಾಯ್ ಹೇಳೋ ಟೈಮ್. ಇನ್ನೊಂದು ಸರಿ ವ್ಯೂ ನೋಡ್ಕೊಂಬಿಡಿ, ಎಷ್ಟು ಚೆನ್ನಾಗಿದೆ. ಈ ಮರದ ಹೆಸರು ಗೊತ್ತಿಲ್ಲ, ಬಟ್ ಏನೋ ಚೆನ್ನಾಗಿದೆ. ಏನೋ ರೆಡ್ ಕಲರ್ ಏನೋ ಬರುತ್ತೆ ಗುರು, ನೋಡಿ ಇದು ರೆಡ್ ಕಲರ್ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಆಲದ ಮರ ಅಂದರೆ ಇದೇನಾ? ಗಾಡ್, ಜಸ್ಟ್ ನೋಡಿಕೊಂಡೆ, ಬ್ಲಡ್ ಬಂದಿದೆ ಕೈಯಲ್ಲಿ. ಹೇಳಿ, ಬಟ್ ಲುಕ್ ಅಟ್ ದಿಸ್. ಓ, ಉಗುರಿಗೆ ಬಂದಿದೆ. ಸಾರಿ, ಕಾಣಿಸ್ತಾ ಇಲ್ಲ ನಿಮ್ಗೆ, ಇಲ್ಲಿ ಕಾಣಿಸ್ತಾ ಇದೆ. ಜಸ್ಟ್ ವೆಯ್ಟ್. ಕಾರ್ನರ್ಗೆ ಬಂದಿದೆ ಗುರು, ಬರ್ನ್ ಆಗ್ತಾ ಇದೆ. ದಟ್ಸ್ ಫೈನ್, ಆಗುತ್ತೆ. ರೈಟಿಗೇನೂ ಆಗಿಲ್ಲ, ಓನ್ಲಿ ಲೆಫ್ಟಿಗೆ ಆಗಿದೆ. ಓಯ್, ಅಳಿಲಲ್ಲಿ ನಡೀತೀಯಾ? ಆಗಲ್ಲ ಮರಿ, ಒಂದು 10 ಜನ್ಮ ಎತ್ತಿ ಬಾ, ಆಮೇಲೆ ಇಡಿ. ರೋಟೀನ್ಗೆ ಫಿಕ್ಸ್ ಆಗೋದು ತುಂಬ ಕಷ್ಟ ಇರುತ್ತೆ. ಸೊ ಗ್ಯಾಪ್ ಆಗಿದೆ, ಸೊ ಮತ್ತೆ ಟ್ರೈ ಮಾಡ್ತೀನಿ, ಬಿಡಲ್ಲ. ಆಲ್ಮೋಸ್ಟ್ ನಾನು 7 ಡೇಸ್ ಗ್ಯಾಪ್ ತೊಗೊಂಡಿದ್ದೀನಿ ವರ್ಕೌಟ್ಗೆ. ಇದು ಬೇರೆ ಪಾರ್ಕ್, ನೀವು ನೋಡ್ತಾ ಇರ್ಬೋದು. ನಾನು ರೆಗ್ಯುಲರ್ ಪಾರ್ಕ್ ಬೇರೆ ಇದೆ, ಬಟ್ ಈಗ ಆನ್ ದ ವೇ ನಾನು ಮಾಡಲೇಬೇಕು ಅಂತ ಇದು ಯಾವುದೋ ಪಾರ್ಕಿಗೆ ಬಂದಿದ್ದೀನಿ. ಸೊ ಹೀಗೆ ಇರುತ್ತೆ ಲೈಫ್ ಸ್ಟೈಲ್, ಯಾವಾಗಲೂ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಕೀಪ್ ಇನ್ ಟಚ್, be online, watch me out. Please subscribe and share and give the likes. Thank you so much. Bye bye.